ಮಾವಿನಕಾಯಿ ಸೀಸನ್ ಬಂತಂದ್ರೆ ಪ್ರತಿಯೊಬ್ರು ಮರಿದೆ ಮಾಡ್ಕೊಳ್ಬೇಕಾಗಿರುವಂತ ರೆಸಿಪಿ ಅಂದ್ರೆ ಅದು ಮಾವಿನಕಾಯಿ ಉಪ್ಪಿನಕಾಯಿ. ಇದು ನಮ್ಮಮ್ಮ ಅಲ್ಲ, ಅವ್ರಮ್ಮ ಅಂದ್ರೆ ನಮ್ಮ ಅಜ್ಜಿ ಮಾಡುವಂತಹ ಮಾವಿನಕಾಯಿ ಉಪ್ಪಿನಕಾಯಿ. ಇದನ್ನ ಒಂದ್ ವರ್ಷ ಪೂರ್ತಿನೂ ಕೆಡದ ಹಾಗೆ ಆರಾಮಾಗಿ ಸ್ಟೋರ್ ಮಾಡಿ ಯೂಸ್ ಮಾಡ್ಕೊಳ್ಬಹುದು. ಅಡಿಗೆ ಸೋಡಾ ಹಾಕಿರೋ ನೀರಲ್ಲಿ ಮಾವಿನಕಾಯಿಗಳನ್ನ 1 ನಿಮಿಷ ಬಿಟ್ಟು ಚೆನ್ನಾಗಿ ಒರೆಸಿ ಈ ಸೈಜ್ಗೆ ಕಟ್ ಮಾಡ್ಕೊಂಡು ಇದರ ನೀರಿನಂಶ ಹೋಗೋದಕ್ಕೆ 1 ಅಥವಾ 2 ಗಂಟೆಗಳ ಕಾಲ ಬಿಸಿಲು ಅಥವಾ ಮನೆ ಒಳಗಿನ ಒಂದು ಕಾಟನ್ ಬಟ್ಟೆ ಮೇಲೆ ಈ ರೀತಿ ಹರಡಿ ಚೆನ್ನಾಗಿ ಒರೆಸ್ಕೊಂಡು ಒಂದು ಪಾತ್ರೆಗೆ ಹಾಕೊಳ್ಳಿ. ಈ ಉಪ್ಪಿನಕಾಯಿಗೆ ಅಳತೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಲೋಟ ಅಥವಾ ಕಪ್ಪಲ್ಲಿ ಮಾವಿನಕಾಯಿ, ಸಾಸಿವೆ, ಉಪ್ಪು, ಮೆಂತ್ಯ ಪ್ರತಿಯೊಂದನ್ನು ಅಳತೆ ಮಾಡ್ಕೊಳ್ಬೇಕಾಗುತ್ತೆ. ಬೌಲ್ನ ಕಾಲು ಭಾಗದಲ್ಲಿ ಅರ್ಧದಷ್ಟು ಮೆಂತ್ಯ, ಜೀರಿಗೆ ಮತ್ತು ಕಾಲು ಭಾಗದಷ್ಟು ಸಾಸಿವೆನ ಹಾಕಿ ಚೆನ್ನಾಗಿ ಹುರಿದು ಬಿಸಿ ಆರಕ್ಕೆ ಬಿಡಿ. ಅದೇ ಪ್ಯಾನ್ಗೆ 1 ಕಪ್ ಆಗುವಷ್ಟು ಕಲ್ಲುಪ್ಪನ್ನ ಹಾಕಿ ಸಿಮ್ಮಲ್ಲಿ ಇದನ್ನ ಹುರಿದು ಬಿಸಿ ಆರಿಸ್ಕೊಂಡು ಇಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡ್ಕೊಳ್ಳಿ. ಪ್ಯಾನ್ಗೆ 1 ಬೌಲ್ ಎಣ್ಣೆ, ಸಾಸಿವೆ, ಸಿಪ್ಪೆ ತೆಗೆದು ಅರ್ಧಂಬರ್ಧ ಜಜ್ಜಿರೋ ಬೆಳ್ಳುಳ್ಳಿ, ಒಣಮೆಣಸಿನಕಾಯಿನ ಹಾಕಿ ಇದನ್ನ ಕಟ್ ಮಾಡಿರೋ ಮಾವಿನಕಾಯಿ ಮೇಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ 1 ಬೌಲ್ ಖಾರದ ಪುಡಿ, ಅರಿಶಿನ, ರುಬ್ಬಿಟ್ಕೊಂಡಿದ್ದ ಪೌಡರು ಮತ್ತು ಕಲ್ಲುಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸಿಪ್ಪೆ ತೆಗ್ದಿರೋ ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಪಿಂಗಾಣಿ ಅಥವಾ ಗಾಜಿನ ಬಾಕ್ಸ್ಗೆ ಇದನ್ನ ಹಾಕಿ ಇದನ್ನ ಗಾಳಿ ಆಡ್ದಿರೋ ರೀತಿ ಒಂದು ಕಾಟನ್ ಬಟ್ಟೆಯಿಂದ ಈ ರೀತಿ ದಾರನ ಟೈಟ್ ಆಗಿ ಕಟ್ಟಿ ಲಿಡ್ ನ ಮುಚ್ಚಿ ಬಿಸಿಲು ಬರೋ ಜಾಗದಲ್ಲಿ 2 ಅಥವಾ 3 ದಿವಸಗಳ ಕಾಲ ಓಪನ್ ಮಾಡ್ದ ಹಾಗೆ ಬಿಡ್ಬೇಕಾಗತ್ತೆ. 3 ದಿವಸ ಬಿಸಿಲಿಗೆ ಬಿಟ್ಟು ಓಪನ್ ಮಾಡಿ ನೋಡಿದಾಗ ನೋಡ್ತಾ ಇದೀರಲ್ಲ, ಉಪ್ಪಿನಕಾಯಿಂದ ಎಣ್ಣೆ ಈ ರೀತಿ ಮೇಲೆ ತೇಲ್ ಬಂದಿರಬೇಕು. ಇದನ್ನ ಮಾಡೋ ಅಳತೆನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಸಾಕು, ಯಾರು ಬೇಕಾದ್ರೂ ಈಸಿಯಾಗಿ ಮಾಡ್ಕೊಳ್ಬಹುದು.